ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಎಸ್ಟಿ ಜಯರಾಮ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ 100 ದಿನಗಳ ಟಿಬಿ ಮುಕ್ತ ಭಾರತ ಅಭಿಯಾನ ಜಾಥಾ ಕಾರ್ಯಕ್ರಮ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಯಿತು. ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾ. ಕುಮಾರ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಹಿಂದೆ ಕ್ಷಯರೋಗ ಗುಣಪಡಿಸಲು ಅಸಾಧ್ಯವಾದ ಕಾಯಿಲೆ ಎಂಬ ನಂಬಿಕೆಯಿತ್ತು. ಆದರೆ ಇಂದು ವೈದ್ಯಕೀಯ ಕ್ಷೇತ್ರದ ಸುಧಾರಣೆಯಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿದೆ. ಕ್ಷಯರೋಗ ಬರದಂತೆ ತಡೆಗಟ್ಟುವಿಕೆ ಬಹಳ ಮುಖ್ಯ. ಇದಕ್ಕಾಗಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವು ಮತ್ತು ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯಬೇಕು. ಪ್ರತಿಯೊಬ್ಬರೂ ಈ ರೋಗದ ಬಗ್ಗೆ ಎಚ್ಚರದಿಂದಿರಬೇಕು. ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಟೆಸ್ಟಿಂಗ್ ಮಾಡಿಸಿಕೊಂಡು ಸಕಾಲದಲ್ಲಿ ವೈದ್ಯಕೀಯ ಸೇವೆ ಹಾಗೂ ಚಿಕಿತ್ಸೆ ಪಡೆಯುವುದರಿಂದ ರೋಗಮುಕ್ತರಾಗಬಹುದು. ನಮ್ಮ ಮಂಡ್ಯ ಜಿಲ್ಲೆಯ ಒಟ್ಟು 40 ಗ್ರಾಮ ಪಂಚಾಯಿತಿಗಳನ್ನು ಈಗಾಗಲೇ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿ ಎಂದು ಘೋಷಿಸಲಾಗಿದೆ. ಇದು ರಾಜ್ಯ ಮಟ್ಟದಲ್ಲಿ ಒಂದು ಅತ್ಯುತ್ತಮ ಸಾಧನೆಯಾಗಿದೆ. ಜಿಲ್ಲೆಯ ಉಳಿದ ಎಲ್ಲಾ ಪಂಚಾಯಿತಿಗಳು ಸಹ ಕ್ಷಯರೋಗ ಮುಕ್ತವಾಗಬೇಕಾದರೆ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಜಾಗೃತಿ ಅತ್ಯಗತ್ಯ ಎಂದು ಅವರು ತಿಳಿಸಿದರು. 4 ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನ ಅನ್ನುವಂಥ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಒಂದು ಕ್ಷಯರೋಗ ಅಂದರೆ ಒಂದು ಟಿ.ಬಿ ಕಾಯಿಲೆ ಅಂತ ಏನು ಕರಿತೀವಿ, ಅದು ಒಂದು ಮಾರಕವಾಗಿರುವಂಥ ಕಾಯಿಲೆ ಅಂಥೇಳಿ ಇಡೀ ಒಂದು ದೇಶಾದ್ಯಂತ ತಿಳಿದು ಬಂದಿರತಕ್ಕಂಥದ್ದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಇದೊಂದು ಗುಣಪಡಿಸಲು ಅಸಾಧ್ಯವಾಗಿರುವಂಥ ಕಾಯಿಲೆ ಅನ್ನುವಂಥ ನಂಬಿಕೆ ಇತ್ತು. ಇತ್ತೀಚಿನ ಒಂದು ದಿನಗಳಲ್ಲಿ ಇಂಥ ಒಂದು ಟಿ.ಬಿ ಕಾಯಿಲೆಯನ್ನು ಕೂಡ, ಕ್ಷಯ ರೋಗವನ್ನು ಕೂಡ ಗುಣಪಡಿಸ್ಬೋದು ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಆರೋಗ್ಯ ಸುಧಾರಣೆ ಇಲಾಖೆಯಲ್ಲಿ ಆಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಬಹಳ ಮುಖ್ಯವಾಗಿ ಎಚ್ಚರದಿಂದ ಇರಬೇಕು. ಈ ಕ್ಷಯರೋಗ ಬರುವುದನ್ನು ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಒಂದು ಜಾಗೃತಿಯನ್ನು, ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಟೆಸ್ಟಿಂಗನ್ನು ಮಾಡಿಸ್ಕೊಂಡು ಸಕಾಲದಲ್ಲಿ ಒಂದು ವೈದ್ಯಕೀಯ ಸೇವೆಯನ್ನು, ಚಿಕಿತ್ಸೆಯನ್ನು ಪಡೆದರೆ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಕ್ಷಯರೋಗಕ್ಕೆ ತುತ್ತಾಗಿರ್ತಕ್ಕಂಥವ್ರನ್ನು ಕೂಡ ಸರಿಯಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ಒಂದು ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮ ಭಾಳ ಮುಖ್ಯ ಅಂತ ನಾನು ಕರೀಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಜಿಲ್ಲೆಗಳಲ್ಲಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 40 ಗ್ರಾಮ ಪಂಚಾಯತಿಗಳನ್ನು ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯತಿಗಳು ಅಂತೇಳಿ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿ, ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಒಟ್ಟು 40 ಗ್ರಾಮ ಪಂಚಾಯತಿಗಳನ್ನು ಟಿ.ಬಿ ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡು ಬರಲಾಗಿದೆ. ಹಾಗಾಗಿ ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇಂಥ ಒಂದು ಕ್ಷಯರೋಗವನ್ನು ಗುಣಪಡಿಸಲು ಸಾಧ್ಯ ಅನ್ನುವಂಥದ್ದನ್ನು, ಎಚ್ಚರವನ್ನು, ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆ.ಆರ್. ನಂದಿನಿ ಮಾತನಾಡಿ, ಕ್ಷಯರೋಗವು ಸಾಂಕ್ರಾಮಿಕವಾಗಿದ್ದು ಒಬ್ಬರಿಂದೊಬ್ಬರಿಗೆ ವೇಗವಾಗಿ ಹರಡುತ್ತದೆ. ಆದ್ದರಿಂದ ಇದರ ತಡೆಗಟ್ಟುವಿಕೆಗಾಗಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು ಈ ಅಭಿಯಾನದ ಆದ್ಯತೆಯಾಗಿದೆ. ಕ್ಷಯರೋಗಿಗಳು ತಮಗೆ ಸೂಚಿಸಿದ ಚಿಕಿತ್ಸೆಯನ್ನು ಅರ್ಧಕ್ಕೆ ನಿಲ್ಲಿಸಬಾರದು. ಹೀಗೆ ಮಾಡುವುದರಿಂದ ರೋಗವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿಯಾಗಿ ಪರಿವರ್ತನೆಯಾಗಿ ಇನ್ನಷ್ಟು ಅಪಾಯಕಾರಿಯಾಗಬಹುದು. ಆದ್ದರಿಂದ ವೈದ್ಯರು ಸೂಚಿಸಿದ ಕಾಲಮಿತಿಯವರೆಗೆ ತಪ್ಪದೇ ಔಷಧಿ ಸೇವಿಸುವುದು ಅತಿ ಮುಖ್ಯ ಎಂದು ಮಾಹಿತಿ ನೀಡಿದರು. ಟಿಬಿಯಿಂದ ಯಾರು ಬಳಲ್ತಾ ಇದ್ದಾರೆ ಅವರಲ್ಲಿ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. 3ನೇದು ಹೊಸದಾಗಿ ಬರುವಂಥ ಟಿಬಿ ಸೋಂಕನ್ನು ಕಡಿಮೆ ಮಾಡುವಂಥದ್ದು, ಹೊಸ ರೋಗಿಗಳನ್ನು ಕಡಿಮೆ ಮಾಡುವಂಥದ್ದು. ಈ 3ನ್ನು ನಾವು ಅಚೀವ್ ಮಾಡಬೇಕು ಅಂತಂದರೆ ಇದರ ಬಗ್ಗೆ ಇರುವಂಥ ಒಂದು ಅವೇರ್ನೆಸ್ಸು, ಜಾಗೃತಿ ಭಾಳಷ್ಟು ಮುಖ್ಯ. ಟಿಬಿ ಒಂದು ಸಾಂಕ್ರಾಮಿಕ ರೋಗ ಆಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರೋದರಿಂದ ಇದರ ಬಗ್ಗೆ ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು ಅನ್ನೋದನ್ನು ನಾವು ಎಲ್ಲರೂ ತಿಳ್ಕೊಳ್ಬೇಕು. ಮುಖ್ಯವಾಗಿ ನಾನು ಒತ್ತಿ ಹೇಳುವಂಥ ವಿಷಯ, ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಏನು ಕರಿತೀವಿ, MDR ಟಿಬಿ ಅಂತ. ಇದರಲ್ಲಿ ಯಾರು ಒಬ್ಬ ಟಿಬಿ ಸೋಂಕಿತರು ಇರ್ತಾರೆ ಅವರಿಗೆ ಔಷಧೋಪಚಾರವನ್ನು ನೀಡಲಾಗುತ್ತೆ. ಅವರು ಏನು ಒಂದು ಡ್ರಗ್ ರೆಜಿಮ್ನ ಕೊಡಬೇಕಾಗಿರುತ್ತೆ, ಅವರ ಒಂದು ಮೆಡಿಸಿನ್ ಪೀರಿಯಡ್ ಏನಿರುತ್ತೆ ಅದರಲ್ಲಿ ತಗೊಂಡು ಮತ್ತೆ ಮಧ್ಯದಲ್ಲಿ ನಿಲ್ಲಿಸೋದ್ರಿಂದ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಮತ್ತೆ ಬರುವಂಥ ಸಾಧ್ಯತೆ ಇದೆ. ಒಂದು ಔಷಧೋಪಚಾರಕ್ಕಿಂತ ಮತ್ತೆ ಹೈಯರ್ ಲೆವೆಲ್ ಆಫ್ ಔಷಧೋಪಚಾರ ಕೊಡ್ತಾನೆ ಇರಬೇಕಾಗತ್ತೆ ಒಂದು ಡ್ರಗ್ ರೆಸಿಸ್ಟೆನ್ಸ್ಗೂ. ಸೊ ಹಾಗಾಗಿ ಏನು ಒಂದು ಟ್ರೀಟ್ಮೆಂಟ್ ಪೀರಿಯಡ್ ಇದೆ, ಆ ಟ್ರೀಟ್ಮೆಂಟ್ ಪೀರಿಯಡಲ್ಲಿ ನಿಗದಿತ ಸಮಯದಲ್ಲಿ ಕರೆಕ್ಟಾಗಿರುವಂಥ ಔಷಧಿಯನ್ನು, ಕೊಡಲಾಗಿರುವಂಥ ಔಷಧಿಯನ್ನು ತಪ್ಪದೆ ತಗೊಳ್ಳುವಂಥದ್ದು ಭಾಳಷ್ಟು ಮುಖ್ಯ. ಇಲ್ಲ ಅಂತಂದರೆ ಏನು ಟಿಬಿ ಒರಿಜಿನಲ್ ಫಾರ್ಮ್ ಇದೆಯೋ ಅದಕ್ಕಿಂತ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅನ್ನುವಂಥದ್ದು ಇನ್ನೂ ದೊಡ್ಡ ಒಂದು
ನಮಗೆ ಕಂಟಕವಾಗಿ ಕಾಡುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಕೆ ಮೋಹನ್ ಮಾತನಾಡಿ, ರೋಗ ಪತ್ತೆ ಹಚ್ಚುವಿಕೆ, ಮರಣ ಪ್ರಮಾಣ ತಡೆಗಟ್ಟುವಿಕೆ ಮತ್ತು ಹೊಸ ಪ್ರಕರಣಗಳ ನಿಯಂತ್ರಣಕ್ಕಾಗಿ ಹೈ ರಿಸ್ಕ್ ಗ್ರಾಮಗಳು, ಗಂಡಾಂತರವಿರುವ ಜನಸಂಖ್ಯೆ ಹಾಗೂ ದುರ್ಬಲ ವರ್ಗದವರನ್ನು ಗುರುತಿಸಿ 3 ಹಂತಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. ಟಿಬಿಯಿಂದ ಸಾವಾಗ್ತಿರೋದನ್ನು ತಡೆಯೋದು ಮತ್ತು ಆಗದೇ ಇರೋಂಗೆ ತಡೆಗಟ್ಟೋದು, ಮೂರನೇದು ಹೊಸ ಪ್ರಕರಣಗಳು ಬರದೇ ಇರೋಂಗೆ ನೋಡ್ಕೊಳ್ಳೋದು. ಇದನ್ನು ನಾವು 3 ಹಂತದಲ್ಲಿ ಮಾಡ್ತೀವಿ. ಒಂದು ಹೈ ರಿಸ್ಕ್ ವಿಲೇಜಸ್ ಅಂತ ಇರ್ತವೆ. ಹೈ ರಿಸ್ಕ್ ವಿಲೇಜಸಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಹೋಗಿ ಆ ವಿಲೇಜಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಒಂದು ಎರಡನೇದು ಏನಾಗುತ್ತೆ, ಕಾಂಗ್ರಿಗೇಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಅಂದರೆ ಗಂಡಾಂತರ ಇರೋವಂಥ ಒಂದು ಪಾಪ್ಯುಲೇಷನ್ ಇರ್ತದೆ. ಆ ಪಾಪ್ಯುಲೇಷನ್ ಅವ್ರ ಮೇಲೆ ನೆಕ್ಸ್ಟು ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರದ್ದೇ ಟೆಸ್ಟಿಂಗ್ ಎಲ್ಲ ಮಾಡಿಸ್ತೀವಿ. ಮೂರನೇ ಹಂತದಲ್ಲಿ ನಾವು ಅವ್ರಿಗೆ ಎಲ್ಲಿ ಈ ಗಂಡಾಂತರ ವಿಲೇಜ್ಗಳು ಇಲ್ವೋ ಆ ವಿಲೇಜ್ಗಳಲ್ಲಿ ಇರೋವಂಥ ಈ ವೀಕರ್ ಸೆಕ್ಷನ್ ಅವ್ರಿಗೆ ನಾವು ಟೆಸ್ಟಿಂಗ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಇದು ಮಾಡ್ತೀವಿ. ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಆಶಾಲತಾ ಮಾತನಾಡಿ, ಈ ವರ್ಷದ ಅಭಿಯಾನವು ಭಾರತದ ನೇತೃತ್ವದಲ್ಲಿ ಜನರ ಶಕ್ತಿಯೊಂದಿಗೆ ನಾವು ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬಹುದು ಎಂಬ ಘೋಷವಾಕ್ಯದೊಂದಿಗೆ ನಡೆಯುತ್ತಿದೆ. ಈ 100 ದಿನಗಳ ಟಿಬಿ ಮುಕ್ತ ಭಾರತ ಅಭಿಯಾನದಲ್ಲಿ ಹೊಸ ಪ್ರಕರಣಗಳನ್ನು ತಡೆಗಟ್ಟುವುದು, ರೋಗಿಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಮತ್ತು ರೋಗವನ್ನು ಪತ್ತೆ ಹಚ್ಚುವುದು ಪ್ರಮುಖ ಗುರಿಗಳಾಗಿವೆ. ಮಂಡ್ಯ ಜಿಲ್ಲೆಯಲ್ಲಿ ಈ 100 ದಿನಗಳಲ್ಲಿ ಸುಮಾರು 4,90,00,000 ಜನರನ್ನು ತಪಾಸಣೆ ಮಾಡುವ ಗುರಿಯನ್ನು ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದೆ ಎಂದು ತಿಳಿಸಿದರು. ನಾವು ಟಿಬಿ ಮುಕ್ತ ಭಾರತ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ಏನಂತಂದರೆ ಹೊಸ ಪ್ರಕರಣಗಳನ್ನ ತಡೆಗಟ್ಟುವುದು ಮತ್ತು ಇವಾಗ ಆಗಲೇ ಟಿಬಿ ರೋಗದಿಂದ ಏನು ಬಳಲ್ತಾ ಇದ್ದಾರೆ ಅವ್ರನ್ನ ಸಾವನ್ನು ಕಮ್ಮಿ ಮಾಡುವಂಥದ್ದು ಮತ್ತು ನಮ್ಮಲ್ಲಿ ಕ್ಷಯರೋಗನ ಪತ್ತೆ ಮಾಡುವಂಥದ್ದು. ಈ 3 ಗುರಿಗಳು ಈ ಟಿಬಿ ಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿರುವಂಥದ್ದು. ಮತ್ತು ನಾವು 3 ಫೇಸಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 4,90,000 ಜನನ ಸ್ಕ್ರೀನಿಂಗ್ ಮಾಡುವಂಥದ್ದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ 100 ದಿನದಲ್ಲಿ ನಾವು 3 ಫೇಸಲ್ಲಿ ಮಾಡ್ತೀವಿ. ಮೊದಲನೇ ಹಂತದಲ್ಲಿ ನಮ್ಮಲ್ಲಿ ಏನು ಗಂಡಾಂತರ ಹಳ್ಳಿಗಳು ಅಂತ ಗುರುತಿಸಲ್ಪಟ್ಟಿದೆ, ಅಲ್ಲಿ ಯಾವುದೇ ಒಂದು ಜನರಿಂದ ಯಾರು ಜನಗಳು ಜ್ವರ 1 ವಾರಕ್ಕಿಂತ ಜ್ವರ ಇರುವಂಥದ್ದು, ಕೆಮ್ಮಿರುವಂಥದ್ದು, ಕಫದಲ್ಲಿ ರಕ್ತ ಬರುವಂಥದ್ದು, ರಾತ್ರಿ ಹೊತ್ತು ಬೆವರುವಂಥದ್ದು, ಈ ಥರ ರೋಗ ಲಕ್ಷಣ ಕಂಡು ಬಂದಲ್ಲಿ ನಮ್ಮ ಆರೋಗ್ಯ ಇಲಾಖೆಯವರು ಮನೆಗೆ ಹೋಗಿ ತಪಾಸಣೆ ಮಾಡಿ, ಆ ಥರ ಇದರಲ್ಲಿ ಕೆಮ್ಮಿದ್ರೆ ಕಫ ಸಂಗ್ರಹಣೆ ಮಾಡೋದು ಹಾಗೂ ಎಕ್ಸ್ರೇ ಕೆಮ್ಮಿಲ್ಲದೆ ಇದ್ದರೆ ಬೇರೆ ಏನಾದ್ರು ರೋಗ ಲಕ್ಷಣಗಳಿದ್ರೆ ಎಕ್ಸ್ರೇ ಮಾಡಿಸುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಮತ್ತು 2ನೇ ಫೇಸಲ್ಲಿ ಕಾಂಗ್ರಿಗೇಟ್ ಸೆಟ್ಟಿಂಗ್ಸ್ ಅಂದರೆ ಜೈಲಿರ್ಬೋದು ಮತ್ತು ನಮ್ಮ ಬೇರೆ ಆರ್ಫನೇಜಸ್ಸು, ಜೈಲು ಅಂಥ ಕಡೆ ಸ್ಕ್ರೀನಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮತ್ತು 3ನೇ ಫೇಸಲ್ಲಿ ವಲ್ನರಬಲ್ ಪಾಪ್ಯುಲೇಷನ್ ಅಂದರೆ ಯಾರು ಮಧುಮೇಹಗಳಿದ್ದಾರೆ ಮತ್ತು ನಮ್ಮಲ್ಲಿ ಆಲ್ರೆಡಿ ಹುಷಾರಾಗಿರೋಂಥ ಕಾಂಟ್ಯಾಕ್ಟ್ಸ್ ಇದ್ದಾರೆ ಮತ್ತು ಆಸ್ಮಾ ಪೇಷಂಟ್ಸು, ಅವ್ರನ್ನೆಲ್ಲರೂ ಸ್ಕ್ರೀನಿಂಗ್ ಕಾರ್ಯಕ್ರಮವನ್ನು ಈ 100 ದಿನದಲ್ಲಿ ಮಾಡಬೇಕು ಎಂಬ ಗುರಿ ಇದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮರಿಸ್ವಾಮಿ, ಡಾಕ್ಟರ್ ವೇಣುಗೋಪಾಲ್, ಮಂಗಳಮ್ಮ, ಹರ್ಷ, ನವೀನ್, ಪ್ರತಾಪ್ ಸೇರಿದಂತೆ ಇತರರಿದ್ದರು.